ಪದಾರ್ಥ ತಿನ್ನೋದು ಕಮ್ಮಿ ಮಾಡಿ ನ್ಯಾಚುರಲ್ ಆಗಿಯೇ ನೀವು ಸ್ಲಿಮ್ ಆಗ್ತೀರಾ. ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಅಧಿಕ ಬೊಜ್ಜಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಮೊದಲು ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದು ಉತ್ತಮ. ಸಕ್ಕರೆಯು ತಡರಾತ್ರಿ ಅಥವಾ ಊಟದ ನಂತರ ಆಹಾರದ ಕಡು ಬಯಕೆಗಳನ್ನು ಪೂರೈಸಬಹುದಾದರೂ ಇದು ದೇಹಕ್ಕೆ ತುಂಬ ಹಾನಿಕಾರಕವಾಗಿದೆ. ಅಧಿಕ ಹೊಟ್ಟೆಯ ಬೊಜ್ಜು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಮತ್ತು ಹಲವಾರು ದೀರ್ಘಕಾಲದ ರೋಗಗಳಿಗೆ ಕಾರಣವಾಗಬಹುದು. ಹೊಟ್ಟೆಯ ಕೊಬ್ಬು, ಟೈಪ್ 2 ಮಧುಮೇಹ, ಹೃದ್ರೋಗ ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಬೊಜ್ಜನ್ನು ಕರಗಿಸಿಕೊಳ್ಳುವುದು ಕಷ್ಟದ ಕೆಲಸವಾಗಿದ್ದರೂ ಹೆಚ್ಚುವರಿ ಬೊಜ್ಜನ್ನು ಕರಗಿಸಿಕೊಳ್ಳಲು ನೀವು ಬಯಸಿದರೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ಸಕ್ಕರೆಯನ್ನು ತ್ಯಜಿಸುವುದು. ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಅಧಿಕ ಬೊಜ್ಜಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಮೊದಲು ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದು ಉತ್ತಮ. ಸಕ್ಕರೆಯು ತಡರಾತ್ರಿ ಅಥವಾ ಊಟದ ನಂತರದ ಆಹಾರದ ಕಡು ಬಯಕೆಗಳನ್ನು ಪೂರೈಸಬಹುದಾದರೂ ಇದು ದೇಹಕ್ಕೆ ತುಂಬ ಹಾನಿಕಾರಕವಾಗಿದೆ. ಅತಿಯಾಗಿ ಸಕ್ಕರೆಯನ್ನು ಸೇವಿಸಿದರೆ ಸ್ಥೂಲಕಾಯತೆ, ಮಧುಮೇಹ, ಕ್ಯಾನ್ಸರ್ ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಸಕ್ಕರೆಯ ಚಹಾ, ಹಾಲು ಅಥವಾ ಕ್ಯಾಂಡಿಯಲ್ಲಿನ ಸಕ್ಕರೆಗಳ ಘನಗಳ ರೂಪದಲ್ಲಿ ಮಾತ್ರವಲ್ಲದೆ ಸಕ್ಕರೆಯ ಪಾನೀಯಗಳು, ಸಾಸ್ಗಳು ಇತ್ಯಾದಿಗಳ ರೂಪದಲ್ಲಿಯೂ ದೇಹವನ್ನು ಪ್ರವೇಶಿಸಬಹುದು. ಸಕ್ಕರೆ ಪಾನೀಯಗಳನ್ನು ಇನ್ಫ್ಯೂಸ್ಡ್ ನೀರಿನಿಂದ ಬದಲಾಯಿಸಿ ಬೇಸಿಗೆ ಕಾಲದಲ್ಲಿ ಸೋಡಾ, ಜ್ಯೂಸ್ ಮತ್ತು ಸಿಹಿಯಾದ ಕೋಲ್ಡ್ ಟೀಯಂತಹ ಸಕ್ಕರೆ ಪಾನೀಯಗಳನ್ನು ಅನೇಕ ಮಂದಿ ಕುಡಿಯುತ್ತಾರೆ. ಆದರೆ ಈ ಪಾನೀಯಗಳು ಹೆಚ್ಚಾಗಿ ಸಕ್ಕರೆಯಲ್ಲಿ ಸಮೃದ್ಧವಾಗಿವೆ. ಇದು ತೂಕ ಹೆಚ್ಚಾಗಲು ಮತ್ತು ಬೊಜ್ಜಿನ ಸಮಸ್ಯೆಗೆ ಕಾರಣವಾಗಬಹುದು. ಇವುಗಳ ಬದಲಿಗೆ ಕಟ್ ಮಾಡಿದಂಥ ಹಣ್ಣುಗಳು, ಗಿಡಮೂಲಿಕೆಗಳು ಮತ್ತು ತರಕಾರಿಗಳನ್ನು ಒಂದು ಮಡಕೆ ನೀರಿಗೆ ಸೇರಿಸಿ ಇನ್ಫ್ಯೂಸ್ಡ್ ನೀರನ್ನು ತಯಾರಿಸಿಕೊಳ್ಳಿ. ಇದು ದೇಹಕ್ಕೆ ರಿಫ್ರೆಶ್ ನೀಡುವುದಲ್ಲದೆ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿಯೂ ಕೂಡ ಆಗಿದೆ. ಹಣ್ಣಿನ ಜ್ಯೂಸ್ ಬದಲು ಸಂಪೂರ್ಣ ಹಣ್ಣನ್ನು ತಿನ್ನಿ. ಜ್ಯೂಸ್ಗಳು ಆರೋಗ್ಯಕರ ಆಯ್ಕೆಯಾಗಿದ್ದರೂ ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅದರ ಬದಲಿಗೆ ಹಣ್ಣನ್ನು ತಿನ್ನಿ. ಅದರಲ್ಲೂ ಸಿಟ್ರಸ್ ಹಣ್ಣುಗಳು ಮತ್ತು ಕಲ್ಲಂಗಡಿಗಳಂತಹ ತಾಜಾ ಸಂಪೂರ್ಣ ಹಣ್ಣುಗಳನ್ನು ತಿನ್ನಲು ಆಯ್ಕೆ ಮಾಡಿ. ಸಂಪೂರ್ಣ ಹಣ್ಣಿನಲ್ಲಿರುವಂತಹ ಫೈಬರ್ ನೈಸರ್ಗಿಕ ಸಕ್ಕರೆಗಳ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚು ಸ್ಥಿರವಾಗಿರಿಸುತ್ತದೆ ಮತ್ತು ಹೊಟ್ಟೆ ತುಂಬಿದ ಭಾವನೆಯನ್ನು ಕೂಡ ಉಂಟು ಮಾಡುತ್ತದೆ. ಸಂಸ್ಕರಿತ ಆಹಾರ ಸೇವನೆ ಕಡಿಮೆ ಮಾಡಿ. ಕುಕ್ಕೀಸ್, ಮಿಠಾಯಿಗಳು ಮತ್ತು ಗ್ರಾನೋಲಾ ಬಾರ್ಗಳಂತಹ ಪೂರ್ವ ಪ್ಯಾಕೇಜ್ ಮಾಡಿದ ತಿಂಡಿಗಳಲ್ಲಿ ಹೆಚ್ಚು ಸಕ್ಕರೆ ಅಂಶವಿರುತ್ತದೆ. ಈ ತಿಂಡಿಗಳಲ್ಲಿ ಕ್ಯಾಲೋರಿ ಮತ್ತು ಸಕ್ಕರೆ ಹೆಚ್ಚಾಗಿರುತ್ತದೆ. ಇದು ಹೊಟ್ಟೆಯ ಕೊಬ್ಬನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಇವುಗಳ ಬದಲಾಗಿ ಡ್ರೈ ಫ್ರೂಟ್ಸ್, ತಾಜಾ ಹಣ್ಣುಗಳೊಂದಿಗೆ ಗ್ರೀಕ್ ಮೊಸರು ಅಥವಾ ಆರೋಗ್ಯಕರ ಪ್ರೋಟೀನ್ ಭರಿತ ತಿಂಡಿಗಳನ್ನು ಸೇವಿಸಿ. ಪ್ರೋಟೀನ್ ಮತ್ತು ಫೈಬರ್ ಭರಿತ ಆಹಾರ ಪೋಷಕಾಂಶ, ದಟ್ಟವಾದ ಹೆಚ್ಚಿನ ಪ್ರೋಟೀನ್ ಮತ್ತು ಹೆಚ್ಚಿನ ಫೈಬರ್ ಆಹಾರಗಳ ಮೇಲೆ ಕೇಂದ್ರೀಕರಿಸುವುದು ಸಕ್ಕರೆಯ ಕಡು ಬಯಕೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುವುದರೊಂದಿಗೆ ತೂಕ ನಷ್ಟವನ್ನು ಕೂಡ ಇದು ಬೆಂಬಲಿಸುತ್ತದೆ. ಉದಾಹರಣೆಗೆ ನೇರ ಮಾಂಸ, ಮೀನು, ಮೊಟ್ಟೆ, ದ್ವಿದಳ ಧಾನ್ಯಗಳು, ಎಲೆಗಳ ಹಸಿರು ಮತ್ತು ಧಾನ್ಯಗಳನ್ನು ಸೇವಿಸಿ. ಇದು ಅತ್ಯುತ್ತಮ ಆಹಾರಗಳಾಗಿವೆ. ಈ ಆಹಾರಗಳು ನಿಮಗೆ ಪೂರ್ಣ ಮತ್ತು ಹೊಟ್ಟೆ ತುಂಬಿದ ಭಾವನೆಯನ್ನು ಕೂಡ ಮೂಡಿಸುತ್ತದೆ. ಸಕ್ರಿಯ ಜೀವನ ಶೈಲಿ ನಿಯಮಿತ ದೈಹಿಕ ಚಟುವಟಿಕೆಯ ಕ್ಯಾಲೋರಿಗಳನ್ನು ಸುಡಲು ಸಹಾಯ ಮಾಡುತ್ತದೆ, ಅಲ್ಲದೆ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ಸಹ ಬೆಂಬಲಿಸುತ್ತದೆ. ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ಚಯಾಪಚಯವನ್ನು ಹೆಚ್ಚಿಸಲು ಎನರ್ಜಿ ಟ್ರೈನಿಂಗ್ ಜೊತೆಗೆ ವಾಕಿಂಗ್, ಜಾಗಿಂಗ್ ಅಥವಾ ಸೈಕ್ಲಿಂಗ್ನಂತಹ ಹೃದಯ ರಕ್ತನಾಳದ ವ್ಯಾಯಾಮಗಳನ್ನು
ಮಾಡಿ. ಬೇಸಿಗೆಯಲ್ಲಿ ಈಜು ಅಥವಾ ಔಟ್ ಗೇಮ್ಸ್ ಆಡುವ ಮೂಲಕ ಬೆಚ್ಚಗಿನ ಹವಾಮಾನವನ್ನು ಮತ್ತು ಹೊರಾಂಗಣದಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.